ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ಒಂದು ರಿಯಲ್ ಇನ್ಸಿಡೆಂಟ್ ಮೇಲೆ ಬೇಸ್ ಆಗಿರೋ ಬಾಲಿವುಡ್ ಮೂವಿನ ನೋಡೋಣ. ಇದು 2025ರಲ್ಲಿ ರಿಲೀಸ್ ಆಗಿದ್ದು, ಇದರ IMDb ರೇಟಿಂಗ್ 8.1 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯು 1967ರಿಂದ ಆರಂಭವಾಗುತ್ತೆ. ಇಲ್ಲಿ ಒಂದು ಲಾ ಕಾಲೇಜ್ನ ತೋರಿಸ್ತಾರೆ. ಇಲ್ಲಿ ಶಾಜಿಯಾ ಬಾನು ತನ್ನ ಲಾ ಡಿಗ್ರಿನ ಮಾಡ್ತಿರ್ತಾಳೆ. ಅದೇ ಕಾಲೇಜ್ನಲ್ಲಿ ಅಬ್ಬಾಸ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿರ್ತಾನೆ. ದಿನ ಅಬ್ಬಾಸ್ನ ನೋಡ್ತಿದ್ದ ಬಾನುಗೆ ಆತನ ಮೇಲೆ ಲವ್ ಆಗುತ್ತೆ. ಅಬ್ಬಾಸ್ ಕೂಡ ಆಕೆನ ಲವ್ ಮಾಡ್ತಿರ್ತಾನೆ. ಇವರು ಈಗ ಮನೆಯಲ್ಲಿ ಒಪ್ಪಿಸಿ ಮದುವೆ ಆಗ್ತಾರೆ. ಇವರ ಮದುವೆ ಯಾವುದೇ ಅಡ್ಡಿ ಇಲ್ಲದೆ ತುಂಬಾ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಇವರ ಮನೆಯವರು ಕೂಡ ತುಂಬಾ ಖುಷಿಯಾಗಿರ್ತಾರೆ. ಈಗ ಅಬ್ಬಾಸ್ ಮತ್ತು ಬಾನು ತುಂಬಾ ಆಸೆಗಳಿಂದ ತಮ್ಮ ಮದುವೆ ಜೀವನವನ್ನ ಪ್ರಾರಂಭಿಸ್ತಾರೆ. ಇವರು ಮೂವಿಗೆ ಹೋಗೋದು, ಸುತ್ತಾಡೋದು ಮಾಡ್ತಾರೆ. ಮದುವೆಯ ಆರಂಭದ ದಿನಗಳು ಇವರ ಜೀವನದಲ್ಲಿ ತುಂಬಾ ಚೆನ್ನಾಗಿ ನಡೆಯುತ್ತೆ. ಹೀಗೆ ಒಂದು ದಿನ ಬಾನು ಕಿಚನ್ಗೆ ಬಂದಾಗ ಅಲ್ಲಿ 2-3 ಕುಕ್ಕರ್ ಇರೋದನ್ನ ನೋಡ್ತಾಳೆ. ಆಕೆ ಕೆಲಸದಾಕೆಗೆ ಯಾಕೆ 3 ಕುಕ್ಕರ್ ಇದ್ದಾವೆ ಅಂತ ಕೇಳ್ತಾಳೆ. ಆಗ ಕೆಲಸದಾಕೆ ಅಬ್ಬಾಸ್ ಸರ್ ಯಾವುದಾದರೂ ವಸ್ತು ಕೆಟ್ಟರೆ ಅದನ್ನ ರಿಪೇರಿ ಮಾಡಿಸೋದು ಬಿಟ್ಟು ಡೈರೆಕ್ಟ್ ಆಗಿ ಹೊಸದು ತರ್ತಾರೆ, ಅವರಿಗೆ ಪೇಷನ್ಸ್ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಬಾನು ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಲ್ಲ. ಆಕೆಗೆ ಅಬ್ಬಾಸ್ನ ಇದೇ ಮನಸ್ಥಿತಿ ಆಕೆಗೆ ಮುಂದೆ ಒಂದು ದಿನ ಪ್ರಾಬ್ಲಮ್ ಆಗುತ್ತೆ ಅಂತ ಆಕೆ ಊಹಿಸಿರಲ್ಲ. ಆದ್ರೂ ಸದ್ಯದ ಮಟ್ಟಿಗೆ ಇವರ ಜೀವನದಲ್ಲಿ ಎಲ್ಲವೂ ಸರಿಯಾಗಿರುತ್ತೆ. ಬಾನು ಒಂದು ದಿನ ತನ್ನ ಮನೆಯ ಮುಂದೆ ಒಂದು ಗಾರ್ಡನ್ ನ ಮಾಡಬೇಕು ಅನ್ಕೋತಾಳೆ. ಆದ್ರೆ ತನ್ನ ಪಕ್ಕದ ಮನೆಯವರ ಸಜ್ಜ ಇವರ ಗಾರ್ಡನ್ ಮೇಲೆ ಬೀಳುತ್ತಿರುತ್ತೆ. ಇದರಿಂದ ಗಿಡಗಳಿಗೆ ಬಿಸಿಲು ಬೀಳಲ್ಲ ಅಂತ ಅದನ್ನ ಮುರಿಯುವಂತೆ ಹೇಳ್ತಾಳೆ. ಆದ್ರೆ ಆತ ಬಾನು ಜೊತೆ ವಾದ ಮಾಡ್ತಾನೆ. ಇದು ಅಬ್ಬಾಸ್ಗೆ ಗೊತ್ತಾದಾಗ ಆತ ಗಾರ್ಡನ್ ಇದ್ದ ಜಾಗನ ಬಾನು ಹೆಸರಿಗೆ ಮಾಡ್ತಾನೆ ಮತ್ತು ಪಕ್ಕದ ಮನೆಯಾತ ಇನ್ನೊಂದು ಸಾರಿ ಜಗಳ ಮಾಡಿದ್ರೆ ನೇರವಾಗಿ ಪೊಲೀಸರನ್ನ ಕರಿ ಅಂತ ಹೇಳ್ತಾನೆ. ಬಾನು ಇದರಿಂದ ತುಂಬಾ ಖುಷಿ ಆಗ್ತಾಳೆ, ಏಕೆಂದ್ರೆ ಅಬ್ಬಾಸ್ ಪ್ರತಿಯೊಂದರಲ್ಲಿ ಬಾನುಗೆ ಸಪೋರ್ಟ್ ಮಾಡ್ತಿರ್ತಾನೆ. ಇವರ ನಡುವೆ ತುಂಬಾ ಪ್ರೀತಿ ಇರುತ್ತೆ. ಆದ್ರೆ ಟೈಮ್ ಹೋದಂತೆ ಬಾನುಗೆ ಮಕ್ಕಳಾಗುತ್ತೆ. ಈಗ ಬಾನು 3 ಮಕ್ಕಳಿಗೆ ಜನ್ಮ ಕೊಟ್ಟಿರ್ತಾಳೆ. ಇದೇ ಟೈಮಲ್ಲಿ ಇವರ ನಡುವೆ ಗ್ಯಾಪ್ ಬರುತ್ತಾ ಹೋಗುತ್ತೆ. ಅಬ್ಬಾಸ್ ತನ್ನ ಕೆಲಸದಲ್ಲಿ ಬ್ಯುಸಿ ಆಗ್ತಾನೆ. ಅವನು ಮೊದಲಿನ ತರ ಬಾನುಗೆ ಟೈಮ್ ಕೊಡ್ತಿರಲ್ಲ. ಒಂದು ದಿನ ಪಕ್ಕದ ಮನೆಯಾತ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಬಾನು ಮಕ್ಕಳಿಗೆ ಬೈತಾನೆ. ಅದಕ್ಕೆ ಬಾನು ಅಬ್ಬಾಸ್ಗೆ ಕಾಲ್ ಮಾಡಿ ಅವರದ್ದು ಜಾಸ್ತಿ ಆಯ್ತು, ನೀನು ಬಂದು ಮಾತಾಡು ಅಂತ ಹೇಳ್ತಾಳೆ. ಆದ್ರೆ ಅಬ್ಬಾಸ್ ನಾನು ಕೆಲಸದಲ್ಲಿದ್ದೀನಿ, ಸಣ್ಣ ಸಣ್ಣ ವಿಷಯಕ್ಕೆ ಕಾಲ್ ಮಾಡಿ ಸತಾಯಿಸಬೇಡ ಅಂತ ಕಾಲ್ ಕಟ್ ಮಾಡ್ತಾನೆ. ರಾತ್ರಿ ಅಬ್ಬಾಸ್ ಮನೆಗೆ ಬಂದಾಗ ತನ್ನನ್ನ ರಮಿಸ್ತಾನೆ ಅನ್ಕೋತಾಳೆ. ಆದ್ರೆ ಅಬ್ಬಾಸ್ ಬ್ಯಾಗ್ ಪ್ಯಾಕ್ ಮಾಡ್ತಿರ್ತಾನೆ. ಬಾನು ಏನಾಯ್ತು, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾಳೆ. ಅಬ್ಬಾಸ್ ಲ್ಯಾಂಡ್ ಡಿಸ್ಪ್ಯೂಟ್ ನಡೀತಾ ಇದೆ, ಅದಕ್ಕೆ ಪಾಕಿಸ್ತಾನಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಅಬ್ಬಾಸ್ 3 ವಾರದಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಆದ್ರೆ 3 ತಿಂಗಳಾದ ಮೇಲೆ ಬರ್ತಾನೆ. ಈ ನಡುವೆ ಬಾನು ಅಬ್ಬಾಸ್ ಜೊತೆ ಫೋನಲ್ಲಿ ಮಾತಾಡೋಕೆ ಟ್ರೈ ಮಾಡಿದ್ರು, ಮಾತು ಆಗಿರಲ್ಲ. ಆದ್ರೆ ಈಗ 3 ತಿಂಗಳಾದ ಮೇಲೆ ಅಬ್ಬಾಸ್ ಬರ್ತಾನೆ. ಬಾನು ಎಲ್ಲ ಮರೆತು ಅಬ್ಬಾಸ್ಗೆ ವೆಲ್ಕಮ್ ಮಾಡ್ತಾಳೆ. ಅಬ್ಬಾಸ್ ಬಂದಿದ್ದರಿಂದ ಬಾನು ತುಂಬಾ ಖುಷಿ ಆಗಿರ್ತಾಳೆ. ಆದ್ರೆ ಮೂವಿಯ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಬಾನು ಜೀವನದಲ್ಲಿ ಭೂಕಂಪ ಬರೋದ್ರಲ್ಲಿರುತ್ತೆ. ಇಲ್ಲಿ ಬಾನುಗೆ ಅಬ್ಬಾಸ್ ಸಾಯಿರಾ ಅನ್ನೋ ಹುಡುಗಿನ ಮದುವೆಯಾಗಿ ಕರ್ಕೊಂಡು ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಅಬ್ಬಾಸ್ ಪ್ರಾಪರ್ಟಿ ಕೆಲಸ ಅಂತ ಪಾಕಿಸ್ತಾನಿಗೆ ಹೋಗಿ ಅಲ್ಲಿ ಮದುವೆ ಆಗಿರ್ತಾನೆ. ಇಲ್ಲಿ ಅಬ್ಬಾಸ್ ಮದುವೆ ಸುದ್ದಿ ಕೇಳಿ ಬಾನು ಪೂರ್ತಿಯಾಗಿ ಮುರಿದು ಹೋಗ್ತಾಳೆ. ತಾನು ತನ್ನ ಜೀವನಕ್ಕಿಂತ ಹೆಚ್ಚು ಪ್ರೀತಿ ಮಾಡಿದ ವ್ಯಕ್ತಿ ತನ್ನ ಜೊತೆ ಹೀಗೆ ಮಾಡ್ತಾನೆ ಅಂತ ಆಕೆ ಅಂದುಕೊಂಡಿರಲ್ಲ. ಇಲ್ಲಿ ಅಬ್ಬಾಸ್ ತಾಯಿ ಬಾನುಗೆ ಸಾಯಿರಾ ಅಬ್ಬಾಸ್ ಮಾವನ ಮಗಳು, ಆಕೆ ಗಂಡ ತೀರಿ ಹೋದ. ಅದಕ್ಕೆ ಆಕೆಗೆ ಯಾರು ಇಲ್ಲದ್ದರಿಂದ ಅಬ್ಬಾಸ್ ಆಕೆಗೆ ಬಾಳು ಕೊಡಲು ಮದುವೆ ಆಗ್ಬೇಕಾಯ್ತು. ಇದರಲ್ಲಿ ಅಬ್ಬಾಸ್ಗೆ ಮನಸ್ಸಿರ್ಲಿಲ್ಲ ಅಂತ ಹೇಳ್ತಾಳೆ. ಸಾಯಿರಾ ತುಂಬಾ ಹೊತ್ತಿನಿಂದ ಕಾರಲ್ಲಿ ಕೂತಿದ್ದರಿಂದ ಅಕ್ಕಪಕ್ಕದ ಮನೆಯವರು ಇವರ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡ್ತಿರ್ತಾರೆ. ಈಗ ಬೇರೆ ಆಪ್ಷನ್ ಇಲ್ಲದೆ ಬಾನು ಸಾಯಿರಾನ ಮನೆಗೆ ಕರ್ಕೋತಾಳೆ. ಏಕೆಂದ್ರೆ ಮುಸ್ಲಿಂ ಕಮ್ಯುನಿಟಿಯಲ್ಲಿ 2-3 ಮದುವೆ ಆಗೋದು ಕಾಮನ್ ಆಗಿರುತ್ತೆ. ರಾತ್ರಿ ಆದಾಗ ಅಬ್ಬಾಸ್ ಬಾನು ಹತ್ರ ಬರ್ತಾನೆ ಮತ್ತು ಯಾವತ್ತಿದ್ರು ನೀನೇ ನನ್ನ ಫಸ್ಟ್ ವೈಫ್, ನೀನಲ್ಲದೆ ನಾನು ಬೇರೆ ಹುಡುಗಿನ ಪ್ರೀತಿ ಮಾಡಲ್ಲ. ಆಕೆ ನೀನು ಹೇಳಿದಂಗೆ ಕೇಳ್ಕೊಂಡು ಈ ಮನೆಯಲ್ಲಿ ಇರ್ತಾಳೆ, ಈ ಮನೆ ಸಂಪೂರ್ಣವಾಗಿ ನಿಂದು ಅಂತ ಹೇಳ್ತಾನೆ. ಬಾನುಗೂ ಅಬ್ಬಾಸ್ ಮಾತಿನ ಮೇಲೆ ನಂಬಿಕೆ ಬಂದು ಆಕೆ ಒಪ್ಕೋತಾಳೆ. ಈಗ ಮಾರನೇ ದಿನದಿಂದ ಸಾಯಿರಾ ಅಬ್ಬಾಸ್ಗಾಗಿ ಏನೇ ಕೆಲಸ ಮಾಡಬೇಕು ಅಂದುಕೊಂಡ್ರು ಬಾನು ಅದನ್ನ ತಾನೇ ಮಾಡ್ತಿರ್ತಾಳೆ. ಆದ್ರೂ ಸಾಯಿರಾ ಅಬ್ಬಾಸ್ಗೆ ಹತ್ರವಾಗೋಕೆ ಟ್ರೈ ಮಾಡ್ತಿರ್ತಾಳೆ. ಸಾಯಿರಾ ಬಾನುಗೆ ಕೆಲವೊಂದು ಸಾಮಾನು ತಗೋಬೇಕು ಅಂತ ಹೇಳ್ತಾಳೆ. ಆಗ ಬಾನು ಆಕೆನ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಇಲ್ಲಿ ಅಬ್ಬಾಸ್ಗೆ ಇಷ್ಟವಲ್ಲದ ವಸ್ತುಗಳನ್ನ ಸಾಯಿರಾಗೆ ಕೊಡಿಸ್ತಿರ್ತಾಳೆ. ಇದು ಸಾಯಿರಾಗೆ ಅರ್ಥವಾಗುತ್ತೆ, ಏಕೆಂದ್ರೆ ಆಕೆಗೆ ಅಬ್ಬಾಸ್ಗೆ ಏನು ಇಷ್ಟ ಏನು ಇಲ್ಲ ಅಂತ ಎಲ್ಲ ಗೊತ್ತಿರುತ್ತೆ. ಅದಕ್ಕೆ ಸಾಯಿರಾ ಬಾನುಗೆ, ಇಲ್ಲಿ ನಾನು ಚಾರಿಟಿ ಮೇಲೆ ಅಬ್ಬಾಸ್ ನನ್ನ ತಂದಿದ್ದಾನೆ ಅಂತ ಅನ್ಕೋಬೇಡ, ಏಕೆಂದ್ರೆ ಅಬ್ಬಾಸ್ ಮೊದಲು ನನ್ನ ಲವ್ ಮಾಡ್ತಿದ್ದ. ಆದ್ರೆ ನನ್ನ ಮದುವೆ ಬೇರೆ ಕಡೆ ಫಿಕ್ಸ್ ಆಗಿದ್ದರಿಂದ ಅವನು ನಿನ್ನ ಮದುವೆ ಆದ. ಆದ್ರೆ ನನ್ನ ಗಂಡ ಯಾವಾಗ ತೀರಿಕೊಂಡ ಅಂತ ಗೊತ್ತಾಯ್ತೋ ಅವನೇ ಬಂದು ನನ್ನ ಮದುವೆ ಆಗ್ತೀನಿ ಅಂತ ಕೇಳಿದ್ದ. ಒಂದು ವೇಳೆ ನಾನು ನನ್ನ ಮದುವೆ ಆಗ್ಬೇಕಿದ್ರೆ ನಿನಗೆ ಡೈವರ್ಸ್ ಕೊಡು ಅಂತ ಕೇಳಿದ್ರೆ ಅವನು ಅದನ್ನು ಮಾಡ್ತಿದ್ದ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಬಾನುಗೆ ಶಾಕ್ ಆಗುತ್ತೆ. ಆಕೆ ರಾತ್ರಿ ಆದಾಗ ಅಬ್ಬಾಸ್ಗೆ ಇದರ ಬಗ್ಗೆ ಕೇಳ್ತಾಳೆ. ಆದ್ರೆ ಅಬ್ಬಾಸ್ ಮಾತ್ರ ಏನು ಕೇಳದೆ, ನಿನಗೆ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನಿನಗೆ ಏನು ಬೇಕೋ ಎಲ್ಲ ಕೊಡ್ತಾ ಇದ್ದೀನಿ, ಮತ್ತೇನು ಪ್ರಾಬ್ಲಮ್ ಅಂತ ಕೇಳ್ತಾನೆ. ಅಬ್ಬಾಸ್ ಬಾನುನ ಬಿಟ್ಟು ಸಾಯಿರಾ ಹತ್ರ ಹೋಗ್ತಾನೆ. ಇದನ್ನ ನೋಡಿ ಬಾನುಗೆ ತನ್ನ ಪ್ರಪಂಚವೇ ನಿಂತಂತೆ ಆಗುತ್ತೆ. ಈಗ ಮಾರನೇ ದಿನದಿಂದ ಸಾಯಿರಾ ಮತ್ತು ಅಬ್ಬಾಸ್ ಒಟ್ಟಿಗೆ ತಿರುಗಾಡ್ತಿರ್ತಾರೆ. ಇವರು ಪೂರ್ತಿಯಾಗಿ ಬಾನುನ ಅವಾಯ್ಡ್ ಮಾಡ್ತಿರ್ತಾರೆ. ಇಲ್ಲಿ ಅಬ್ಬಾಸ್ ತನ್ನ ಮಕ್ಕಳ ಜೊತೆ ಮಾತಾಡೋದು ಬಂದ್ ಮಾಡಿರ್ತಾನೆ. ಹೀಗೆ ದಿನ ಕಳೆಯುತ್ತೆ. ಈಗ ಸಾಯಿರಾ ಪ್ರೆಗ್ನೆಂಟ್ ಆಗ್ತಾಳೆ. ಒಂದು ದಿನ ಬಾನು ಮತ್ತು ಅಬ್ಬಾಸ್ ವೆಡ್ಡಿಂಗ್ ಡೇ ಇರುತ್ತೆ.
ಅದಕ್ಕೆ ಆಕೆ ಅಬ್ಬಾಸ್ ಆಫೀಸ್ಗೆ ಬಂದು ಇವತ್ತು ಮೂವಿಗೆ ಹೋಗೋಣ ಅಂತ ಹೇಳ್ತಾಳೆ. ಆದ್ರೆ ಅಬ್ಬಾಸ್ ನಾನು ಬಿಸಿ ಇದ್ದೀನಿ, ಕೆಲಸ ಇದೆ ಅಂತ ಹೇಳ್ತಾನೆ. ಬಾನು ಇಲ್ಲಿ ಅಬ್ಬಾಸ್ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತೆ ಕೇಳಿದಾಗ ಅಬ್ಬಾಸ್ ಆಕೆಗೆ ಬೈದು ಒಂದು ಸಾರಿ ಹೇಳಿದ್ರೆ ಅರ್ಥವಾಗಲ್ವಾ ಅಂತ ಅಲ್ಲಿಂದ ಕಳಿಸ್ಬಿಡ್ತಾನೆ. ಈಗ ನೀರು ತಲೆ ಮೇಲಿಂದ ಹೋಗಿರುತ್ತೆ. ಬಾನುಗೆ ತನ್ನ ಜೊತೆ ಆಗ್ತಿದ್ದ ಡಿಸ್ಕ್ರಿಮಿನೇಷನ್ ಸಹಿಸೋಕೆ ಆಗಲ್ಲ. ಆಕೆ ತನ್ನ ಮಕ್ಕಳನ್ನ ಕರ್ಕೊಂಡು ತನ್ನ ತವರು ಮನೆಗೆ ಹೋಗ್ಬಿಡ್ತಾಳೆ. ಈ ಕಡೆ ಅಬ್ಬಾಸ್ ಮನೆಗೆ ಬಂದಾಗ ಬಾನು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಆದ್ರೆ ಅವನು ಆಕೆನ ಕರ್ಕೊಂಡು ಬರೋಕೆ ಟ್ರೈ ಮಾಡಲ್ಲ ಮತ್ತು ಬಾನು ಮೇಲೆ ಕೋಪ ಮಾಡ್ಕೋತಾನೆ. ಈಗ ಬಾನು ತನ್ನ ತಂದೆ ಮನೆಗೆ ಬರ್ತಾಳೆ. ಈಕೆ ತಂದ ಒಬ್ಬ ಮೌಲ್ವಿ ಆಗಿರ್ತಾನೆ. ಇಲ್ಲಿ ಬಾನು ಅಬ್ಬಾಸ್ ತನಗಾಗಿ ಬರ್ತಾನೆ ಅಂತ ಕಾಯ್ತಿರ್ತಾಳೆ. ಆದ್ರೆ ಆತ ಮಾತ್ರ ಬರೋದಿಲ್ಲ. ಬಾನು ತನ್ನ ಮಕ್ಕಳನ್ನ ನೋಡಿಕೊಳ್ಳೋಕೆ ಟೈಲರಿಂಗ್ ಕೆಲಸ ಮಾಡ್ತಿರ್ತಾಳೆ. ಒಂದು ದಿನ ಅಬ್ಬಾಸ್ ಬಾನು ತಾಯಿಗೆ ಕಾಲ್ ಮಾಡ್ತಾನೆ ಮತ್ತು ಮಕ್ಕಳ ಖರ್ಚಿಗಾಗಿ ಹಣ ಕಳಿಸ್ತೀನಿ ಅಂತ ಹೇಳ್ತಾನೆ. ಆಗ ಬಾನು ಅಬ್ಬಾಸ್ ನನ್ನ ಬಗ್ಗೆ ಕೇಳಿದ್ನ ಅಂತ ಕೇಳ್ತಾಳೆ. ಆದ್ರೆ ಅಬ್ಬಾಸ್ ಆಕೆ ಬಗ್ಗೆ ಕೇಳಿರಲ್ಲ. ಇದರಿಂದ ಬಾನುಗೆ ತುಂಬಾ ಬೇಜಾರಾಗುತ್ತೆ. ಆದ್ರೆ ಆಕೆಗೆ ಏನು ಮಾಡಕ್ಕಾಗಲ್ಲ. ಹೀಗೆ ಸ್ವಲ್ಪ ಟೈಮ್ ಕಳೆಯುತ್ತೆ. ಬರ್ತಾ ಬರ್ತಾ ಅಬ್ಬಾಸ್ ಹಣ ಕಳಿಸೋದು ಬಂದ್ ಮಾಡಿರ್ತಾನೆ. ಇದರಿಂದ ಬಾನುಗೆ ತನ್ನ 3 ಮಕ್ಕಳನ್ನ ಸಾಕೋದು ತುಂಬಾ ಕಷ್ಟವಾಗ್ತಿರುತ್ತೆ. ಅದಕ್ಕೆ ಆಕೆ ಒಂದು ದಿನ ತನ್ನ ತಂದೆ ಜೊತೆಗೆ ಅಬ್ಬಾಸ್ ಮನೆಗೆ ಬರ್ತಾಳೆ. ಇಲ್ಲಿ ಅಬ್ಬಾಸ್ ತನ್ನ ಮಕ್ಕಳನ್ನ ನೋಡಿ ತುಂಬಾ ಖುಷಿ ಆಗ್ತಾನೆ. ಆತ ಬಾನು ವಾಪಸ್ ಮನೆಗೆ ಬಂದಿದ್ದಾಳೆ ಅಂತ ಅನ್ಕೋತಾನೆ. ಆದ್ರೆ ಬಾನು ತನ್ನ ಹಕ್ಕಾಗಿ ಬಂದಿರ್ತಾಳೆ. ಆಕೆ ಅಬ್ಬಾಸ್ಗೆ ಇವರು ಕೇವಲ ನನ್ನ ಮಕ್ಕಳಲ್ಲ, ನಿಮ್ಮ ಮಕ್ಕಳು ಕೂಡ. ಇವರ ಜವಾಬ್ದಾರಿ ನಿಮ್ಮ ಮೇಲೂ ಇದೆ ಅಂತ ಹೇಳ್ತಾಳೆ. ಆದ್ರೆ ಅಬ್ಬಾಸ್ ನಾನು ನಿನ್ನ ಮನೆಯಿಂದ ತೆಗೆದಿಲ್ಲ, ನೀನಾಗಿ ಹೋದೆ, ಅದು ನಿನ್ನ ತಪ್ಪು ಅಂತ ಹೇಳ್ತಾನೆ. ಆಗ ಸಾವಿರ ಕೂಡ 400 ದೊಡ್ಡ ಅಮೌಂಟ್ ಅಲ್ಲ, ಅದನ್ನ ಆಕೆಗೆ ಕೊಟ್ಬಿಡು, ಆಕೆ ತನ್ನ ಪಾಡಿಗೆ ತಾನು ಇರ್ತಾಳೆ, ನಾವು ಕೂಡ ಫ್ರೀ ಆಗಿರ್ಬೋದು ಅಂತ ಹೇಳ್ತಾಳೆ. ಆದ್ರೆ ಅಬ್ಬಾಸ್ಗೆ ಇದು ಈಗೋ ಮೇಲೆ ಬಂದಿರುತ್ತೆ. ಈತ ಬಾನು ತನ್ನನ್ನ ಅಷ್ಟು ಈಸಿಯಾಗಿ ಹೇಗೆ ಬಿಟ್ಟು ಹೋದ್ಲು ಅಂತ ಅನ್ಕೋತಾನೆ. ಈಗ ಬಾನು ತಂದೆ ಕಾಜಿ ಹತ್ರ ಹೋಗಿ ತನ್ನ ಮಗಳ ಪ್ರಾಬ್ಲಮ್ ಬಗ್ಗೆ ಹೇಳ್ತಾನೆ. ಆಗ ಕಾಜಿ ಬಾನು ತನ್ನ ಮನೆ ಬಿಟ್ಟು ಬರಬಾರ್ದಾಗಿತ್ತು, ನಮ್ಮ ಸಮಾಜದಲ್ಲಿ 2 ಮದುವೆ ಅನ್ನೋದು ಕಾಮನ್, ಬಾನುಗೆ ಅಡ್ಜಸ್ಟ್ ಮಾಡ್ಕೊಂಡು ಇರುವಂತೆ ಹೇಳು, ಇನ್ನು ನಾನು ಅಬ್ಬಾಸ್ಗೆ ಮೇಂಟೆನೆನ್ಸ್ ಕೊಡು ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಬಾನು ತಂದೆಗೆ ಇವರು ತನ್ನ ಮಗಳಿಗೆ ಹೆಲ್ಪ್ ಮಾಡಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಆತ ಬಾನುಗೆ ಇದು ತುಂಬಾ ದೂರ ಹೋಗುತ್ತೆ, ನಿನ್ನ ಅಧಿಕಾರಕ್ಕಾಗಿ ಹೋರಾಡಬೇಕಾದ್ರೆ ಯಾರು ನಿನ್ನ ಜೊತೆ ನಿಲ್ಲಲ್ಲ, ಆದ್ರೆ ಏನೇ ಆಗ್ಲಿ ನಾನು ನಿನ್ನ ಹಿಂದೆ ಇರ್ತೀನಿ, ನಿನ್ನ ಅಧಿಕಾರಕ್ಕಾಗಿ ಹೋರಾಡು ಅಂತ ಹೇಳ್ತಾನೆ. ಇದನ್ನ ಕೇಳಿ ಬಾನುಗೂ ಧೈರ್ಯ ಬರುತ್ತೆ. ಆಕೆ ಈಗ ಅಬ್ಬಾಸ್ ವಿರುದ್ಧ ಕೋರ್ಟ್ಗೆ ಹೋಗ್ಬೇಕು ಅನ್ಕೋತಾಳೆ. ಇವರು ಕೋರ್ಟ್ಗೆ ಬಂದಾಗ ಬಾನು ಹಸ್ಬೆಂಡ್ ಒಬ್ಬ ಲಾಯರ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಇವರು ಅಬ್ಬಾಸ್ ವಿರುದ್ಧ ಪಿಟಿಷನ್ ಹಾಕಲು ರೆಡಿ ಇರಲ್ಲ. ಆದ್ರೆ ಬಾನು ಕೇಳದೆ ಡೈರೆಕ್ಟ್ ಆಗಿ ಕೋರ್ಟ್ ಒಳಗೆ ಹೋಗ್ತಾಳೆ ಮತ್ತು ಜಡ್ಜ್ಗೆ ನನ್ನ ಗಂಡ ಮೇಂಟೆನೆನ್ಸ್ ಕೊಡ್ತಾ ಇಲ್ಲ, ನನಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾಳೆ. ಆದ್ರೆ ಜಡ್ಜ್ ಇದೇನು ಸ್ಕೂಲ್ ಅಂದ್ಕೊಂಡ್ರ, ನಿಮ್ಮ ಲಾಯರ್ ಎಲ್ಲಿ, ಲಾಯರ್ ಇಲ್ಲಂದೆ ಇಲ್ಲಿ ಬರಬಾರ್ದು ಅಂತ ಹೇಳ್ತಾನೆ. ಬಾನುಗೆ ಏನು ಮಾಡದಂತ ಅರ್ಥವಾಗಲ್ಲ. ಆಗ ಅಲ್ಲೇ ಇದ್ದ ಬೇಲಾ ಅನ್ನೋ ಲಾಯರ್ ತಾನು ಬಾನು ಕೇಸ್ನ ತಗೋತೀನಿ ಅಂತ ಹೇಳ್ತಾಳೆ ಮತ್ತು ಆಕೆ ಜೊತೆ ಫರಾಜ್ ಅನ್ನೋ ಲಾಯರ್ ಕೂಡ ಇರ್ತಾನೆ. ಬಾನು ಜಡ್ಜ್ ಮುಂದೆ ಇವರೇ ನನ್ನ ಲಾಯರ್ ಅಂತ ಹೇಳ್ತಾಳೆ. ಈಗ ಅಬ್ಬಾಸ್ ವಿರುದ್ಧ ಸೆಕ್ಷನ್ 125 ರಿಜಿಸ್ಟರ್ ಆಗುತ್ತೆ. ಇಲ್ಲಿ ಅಬ್ಬಾಸ್ಗೆ ಬಾನು ತನ್ನ ವಿರುದ್ಧ ಕೇಸ್ ಮಾಡ್ತಾಳೆ ಅಂತ ಅಂದುಕೊಂಡಿರಲ್ಲ. ಅದಕ್ಕೆ ಅವನು ಈಗ ನಾನು ಕೂಡ ಲೀಗಲ್ ಆಗಿ ಫೈಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಸಾಯಿರಾ ಕೋರ್ಟ್ ಒಳಗೆ ಹೋಗೋದು ಬೇಡ, ಇದನ್ನ ಹೊರಗೆ ಡೀಲ್ ಮಾಡಿ ಅಂತ ಹೇಳ್ತಾಳೆ. ಆದ್ರೆ ಅಬ್ಬಾಸ್ ಕೇಳಲ್ಲ. ಈಗ ಮಾರನೇ ದಿನ ಬೆಳಗ್ಗೆ ನ್ಯೂಸ್ ನಲ್ಲಿ ಬಾನು ಕೇಸ್ ಬಗ್ಗೆ ಬರುತ್ತೆ. ಇದು ಮುಸ್ಲಿಂ ಕಮ್ಯುನಿಟಿಯ ಲಾ ಬೋರ್ಡ್ಗೆ ಗೊತ್ತಾಗಿ ಅವರು ಬಾನು ಮೇಲೆ ಕೋಪ ಮಾಡ್ತಾರೆ. ಇಲ್ಲಿ ಅವರು ಬಾನುನ ಕರೆದು ನಮ್ಮಲ್ಲಿ ಹೆಣ್ಣು ಮಕ್ಕಳು ಹೇಗಿರಬೇಕು ಅಂತ ಹೇಳ್ತಾರೆ. ಆದ್ರೆ ಬಾನು ನಮ್ಮಲ್ಲಿ ಕೇವಲ ಪುರುಷರಿಗೆ ಮಾತ್ರ ಹಕ್ಕಿಲ್ಲ, ಹೆಣ್ಣು ಮಕ್ಕಳಿಗೂ ಹಕ್ಕಿದೆ. ನಾನು ನಿಮ್ಮ ಹತ್ರ ಬಂದಾಗ ನೀವ್ಯಾರು ನನಗೆ ಹೆಲ್ಪ್ ಮಾಡಿಲ್ಲ, ಹಾಗಾಗಿ ನಾನು ಈ ನಿರ್ಧಾರ ತಗೋಬೇಕಾಯ್ತು ಅಂತ ಹೇಳ್ತಾಳೆ. ಈಗ ಅಬ್ಬಾಸ್ ತಾಯಿ ಬಾನುನ ಮನೆಗೆ ಕರೀತಾಳೆ. ಇಲ್ಲಿ ಆಕೆ ಬಾನುಗೆ ಇದು ಮನೆ ಮ್ಯಾಟರ್, ನೀನು ಕೋರ್ಟ್ಗೆ ಹೋಗಬಾರ್ದಾಗಿತ್ತು ಅಂತ ಹೇಳ್ತಾಳೆ. ಆದ್ರೆ ಬಾನು ನನಗೆ ಬೇರೆ ಆಪ್ಷನ್ ಇದ್ದಿಲ್ಲ, ಅದಕ್ಕೆ ಹೋಗ್ಬೇಕಾಯ್ತು ಅಂತ ಹೇಳ್ತಾಳೆ. ಆಗ ಇಲ್ಲಿ ಅಬ್ಬಾಸ್ ಬರ್ತಾನೆ. ಈತ ಬಾನುಗೆ ನೀನು ಕೋರ್ಟ್ಗೆ ಹೋಗಬಾರ್ದಾಗಿತ್ತು, ಆದ್ರೆ ಈಗ ನಾನು ನಿನಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಅಬ್ಬಾಸ್ ಮೆಹರ್ನ 2,000 ರೂಪಾಯಿ ಬಾನುಗೆ ಕೊಟ್ಟು 3 ಸಾರಿ ತಲಾಕ್ ಅಂತ ಹೇಳ್ತಾನೆ. ಇದನ್ನ ಕೇಳಿ ಬಾನು ಶಾಕ್ ಆಗ್ತಾಳೆ. ಏಕೆಂದ್ರೆ ಆಕೆ ಅಬ್ಬಾಸ್ ಇಷ್ಟು ಈಸಿಯಾಗಿ ತನಗೆ ಡೈವರ್ಸ್ ಕೊಡ್ತಾನೆ ಅಂತ ಅಂದುಕೊಂಡಿರಲ್ಲ. ಆದ್ರೆ ಅಬ್ಬಾಸ್ ಡೈವರ್ಸ್ ಕೊಡ್ತಿದ್ದಾಗ ಅವನ ತಾಯಿ ಮತ್ತು ಸಾಯಿರಾ ಅವನನ್ನ ತಡಿತಾರೆ. ಆದ್ರೆ ಅಬ್ಬಾಸ್ ಕೇಳದೆ ಡೈವರ್ಸ್ ಕೊಡ್ತಾನೆ ಮತ್ತು ಬಾನುಗೆ ಸೆಕ್ಷನ್ 125 ನನ್ನ ಮೇಲೆ ಅಪ್ಲಿಕೇಬಲ್ ಆಗಲ್ಲ, ಏಕೆಂದ್ರೆ ಈಗ ಅಫಿಷಿಯಲಿ ನಾನು ನಿನ್ನ ಗಂಡ ಅಲ್ಲ ಅಂತ ಹೇಳ್ತಾನೆ. ಬಾನು ಅಲ್ಲಿಂದ ತನ್ನ ಮನೆಗೆ ಬರ್ತಾಳೆ. ಇಲ್ಲಿ ಬೇಲಾ ಬಾನುನ ಭೇಟಿ ಆಗೋಕೆ ಬರ್ತಾಳೆ. ಆಗ ಬಾನು ತನ್ನ ಗಂಡ ಅಬ್ಬಾಸ್ ಆಕೆಗೆ ಮುಸ್ಲಿಂ ಲಾ ಪ್ರಕಾರ ಡೈವರ್ಸ್ ಕೊಟ್ಟಿಲ್ಲ, ಏಕೆಂದ್ರೆ ನಮ್ಮಲ್ಲಿ ಡೈವರ್ಸ್ಗಿಂತ ಮುಂಚೆ ಗಂಡ ಹೆಂಡತಿಗೆ 3 ತಿಂಗಳ ಟೈಮ್ ಇರುತ್ತೆ. ಅಲ್ಲಿವರೆಗೂ ಅವರು ಡೈವರ್ಸ್ ತಗೋಬೇಕಂತ ನಿರ್ಧಾರ ಮಾಡಿದ್ರೆ ಎಲ್ಲಾ ಮನೆಯವರ ಮುಂದೆ ಡೈವರ್ಸ್ ತಗೋಬೇಕು. ಆದ್ರೆ ಅಬ್ಬಾಸ್ ಅದ್ಯಾವುದು ಮಾಡದೆ ನನಗೆ ಡೈವರ್ಸ್ ಕೊಟ್ಟ ಅಂತ ಹೇಳ್ತಾಳೆ. ಆಗ ಬೇಲಾ ಹಾಗಾದ್ರೆ ಅಬ್ಬಾಸ್ ಈಗಲೂ ನಿನ್ನ ಗಂಡ, ಅವನ ವಿರುದ್ಧ ಸೆಕ್ಷನ್ 125 ಈಗಲೂ ಹಾಕಬಹುದು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಬಾನುಗೆ ಸ್ವಲ್ಪ ಹೋಪ್ ಬರುತ್ತೆ. ಈಗ ಇವರ ಕೇಸ್ ಮತ್ತೆ ಓಪನ್ ಆಗುತ್ತೆ. ಕೇಸ್ ಹೈಕೋರ್ಟ್ ನಲ್ಲಿ ನಡೆದಿರುತ್ತೆ. ಇಲ್ಲಿ ಅಬ್ಬಾಸ್ ಜಡ್ಜ್ಗೆ ತಾನು ಇಸ್ಲಾಂ ಲಾ ಪ್ರಕಾರ ಬಾನುಗೆ ಡೈವರ್ಸ್ ಕೊಟ್ಟಿದ್ದೀನಿ, ಸೊ ಈಗ ಆಕೆ ನನ್ನ ಅಫಿಷಿಯಲ್ ವೈಫ್ ಅಲ್ಲ ಅಂತ ಹೇಳ್ತಾನೆ. ಆಗ ಬೇಲಾ ಕೋರ್ಟ್ಗೆ ಇಸ್ಲಾಂನಲ್ಲಿ ಸರಿಯಾದ ಡೈವರ್ಸ್ ಪದ್ಧತಿ ಬಗ್ಗೆ ಹೇಳ್ತಾಳೆ. ಆದ್ರೆ ಅಬ್ಬಾಸ್ ಅದ್ಯಾವುದನ್ನ ಫಾಲೋ ಮಾಡದೆ ಬಾನುಗೆ ತಲಾಕ್ ಕೊಟ್ಟಿದ್ದಾನೆ. ಅದಕ್ಕೆ ಅಬ್ಬಾಸ್ ಬಾನುಗೆ ಮೇಂಟೆನೆನ್ಸ್ ಕೊಡಬೇಕು, ಏಕೆಂದ್ರೆ ಬಾನು ಅಫಿಷಿಯಲಿ ಅಬ್ಬಾಸ್ ವೈಫ್ ಅಂತ ಹೇಳ್ತಾಳೆ. ಹಾಗೂ ಬೇಲಾ ಇಲ್ಲಿ ತಾಹಿರಾ ಅನ್ನೋ ಇನ್ನೊಂದು ಹುಡುಗಿಯ ಕೇಸ್ ಬಗ್ಗೆ ರೆಫರೆನ್ಸ್ ತಗೋತಾಳೆ.
ತಾಹಿರಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಆಕೆ ಗಂಡನಿಗೆ ತಾಹಿರಾಗೆ ಲೈಫ್ ಟೈಮ್ ಮೇಂಟೆನೆನ್ಸ್ ಕೊಡಬೇಕು ಅಂತ ತೀರ್ಪು ಕೊಟ್ಟಿರುತ್ತೆ. ಇದನ್ನ ಕೇಳಿ ಅಬ್ಬಾಸ್ ಸುಮ್ಮನೆ ಕೂತ್ಕೋತಾನೆ. ಅವನು ಪ್ರತಿವಾದ ಮಾಡಲ್ಲ. ಬೇಲಾ ಇದನ್ನ ನೋಡಿ ಇವನ್ಯಾಕೆ ಮಾತಾಡ್ತಿಲ್ಲ ಅನ್ಕೋತಾಳೆ. ಈಗ ಬಾನು ಕೇಸ್ ಗೆಲ್ತಾಳೆ. ಕೋರ್ಟ್ ಅಬ್ಬಾಸ್ಗೆ ಬಾನುಗೆ ಪ್ರತಿ ತಿಂಗಳು $122 ಮೇಂಟೆನೆನ್ಸ್ ಕೊಡುವಂತೆ ಹೇಳುತ್ತೆ. ಈ ಅಮೌಂಟ್ ಸಣ್ಣದಾಗಿರುತ್ತೆ, ಆದ್ರೆ ಬಾನು ಕೇಸ್ ಗೆದ್ದಿರ್ತಾಳೆ. ಈಕೆ ತನ್ನ ಕಮ್ಯುನಿಟಿ ಮತ್ತು ಸಮಾಜದ ವಿರುದ್ಧ ಹೋಗಿ ತನ್ನ ಹಕ್ಕನ್ನ ಪಡ್ಕೊಂಡಿರ್ತಾಳೆ. ಇವರು ಕೇಸ್ ಗೆದ್ದಿದ್ದಕ್ಕೆ ತುಂಬಾ ಖುಷಿ ಆಗ್ತಾರೆ. ಆದ್ರೆ ಇನ್ನೊಂದು ಕಡೆ ಅಬ್ಬಾಸ್ ತಲೆಯಲ್ಲಿ ಬೇರೆನೆ ಪ್ಲಾನ್ ಓಡ್ತಿರುತ್ತೆ. ಆತ ತಾಹಿರಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪನ್ನ ಚಾಲೆಂಜ್ ಮಾಡಬೇಕು ಅನ್ಕೊಂಡಿರ್ತಾನೆ. ಏಕೆಂದ್ರೆ ಯಾವುದೇ ತೀರ್ಪು ಸುಪ್ರೀಂ ಕೋರ್ಟ್ ಕೊಟ್ಟರೆ ಅದನ್ನ ಬದಲಾಯಿಸುವ ಅಧಿಕಾರ ಕೂಡ ಸುಪ್ರೀಂ ಕೋರ್ಟ್ ಹತ್ರ ಇರುತ್ತೆ. ಅದಕ್ಕೆ ಅಬ್ಬಾಸ್ ಆ ತೀರ್ಪನ್ನ ಚಾಲೆಂಜ್ ಮಾಡಬೇಕಿದ್ರೆ ಅವನು ತನ್ನ ಕೇಸ್ನ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗ್ಬೇಕು. ಅವನು ಹೈಕೋರ್ಟ್ನಲ್ಲಿ ಬಾನು ವಿರುದ್ಧ ಕೇಸ್ ಗೆದ್ದಿದ್ದರೆ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಾಗ್ತಿರಲ್ಲ. ಅದಕ್ಕೆ ಅವನು ಬೇಕಂತ ಈ ಕೇಸ್ನ ಸೋತಿರ್ತಾನೆ. ಇದು ಬೇಲಾಗೆ ಗೊತ್ತಾದಾಗ ನಾವು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಫೈಟ್ ಮಾಡೋಕೆ ರೆಡಿ ಇದ್ದೀವಿ ಅಂತ ಹೇಳ್ತಾಳೆ. ಈಗ ಬಾನು ಕಮ್ಯುನಿಟಿಯವರು ಬಾನು ವಿರುದ್ಧ ಆಗ್ತಾರೆ. ಅವರಿಗೆ ಬಾನು ತಮ್ಮ ಧರ್ಮದ ವಿರುದ್ಧ ಹೋಗ್ತಿದ್ದಾಳೆ ಅಂತ ಅನಿಸುತ್ತೆ. ಅದಕ್ಕೆ ಅವರು ಆಕೆ ಮನೆಯ ಗೋಡೆ ಮೇಲೆ ಘೋಷಣೆಗಳನ್ನ ಬರೀತಿರ್ತಾರೆ. ಆಕೆ ದಾರಿಯಲ್ಲಿ ಹೋಗ್ತಿದ್ದಾಗ ಆಕೆ ಬಗ್ಗೆ ಕಮೆಂಟ್ ಮಾಡ್ತಾರೆ. ಹೀಗೆ ಒಂದು ದಿನ ಕೆಲವು ದುಷ್ಕರ್ಮಿಗಳು ಆಕೆ ಮನೆ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬಾನುಗೆ ತಾನು ಸೇಫ್ ಇರಬೇಕಾದ್ರೆ ಏನಾದ್ರೂ ಮಾಡಬೇಕು ಅನ್ಕೋತಾಳೆ. ಏಕೆಂದ್ರೆ ಆಕೆ ಜೊತೆ ಆಕೆ ಮಕ್ಕಳಿರ್ತಾರೆ ಮತ್ತು ಆಕೆ ತನ್ನ ತಂದೆಗೂ ಜಾಸ್ತಿ ಟೆನ್ಷನ್ ಕೊಡಬಾರದು ಅನ್ಕೋತಾಳೆ. ಅದಕ್ಕೆ ಬಾನು ಅಬ್ಬಾಸ್ ಮನೆಗೆ ಹೋಗ್ತಾಳೆ. ಏಕೆಂದ್ರೆ ಅಬ್ಬಾಸ್ ತನ್ನ ಮನೆ ಮುಂದೆ ಇದ್ದ ಔಟ್ಹೌಸ್ ಮತ್ತು ಗಾರ್ಡನ್ ನ ಬಾನು ಹೆಸರಿಗೆ ಮಾಡಿರ್ತಾನೆ. ಈಗ ಆಕೆ ತನ್ನ ಮಕ್ಕಳೊಂದಿಗೆ ಅಲ್ಲೇ ಇರ್ತಾಳೆ. ಇದನ್ನ ನೋಡಿದ ಅಬ್ಬಾಸ್ಗೆ ಏನು ಮಾಡೋಕ್ಕಾಗಲ್ಲ. ಏಕೆಂದ್ರೆ ತಾನೇ ಆ ಜಾಗನ ಬಾನು ಹೆಸರಿಗೆ ಮಾಡಿರ್ತಾನೆ. ಈಗ ಅಬ್ಬಾಸ್ ಬಾನು ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹಾಕೋಕೆ ಹೋಗ್ತಾನೆ. ಸಾಯಿರಾ ಅದನ್ನ ತಡಿತಾಳೆ. ಆದ್ರೆ ಅವನು ಕೇಳದೆ ಹಾಗೆ ಹೋಗ್ತಾನೆ. ಆಗ ಸಾಯಿರಾ ಬಾನು ಹತ್ರ ಬಂದು ಇದೆಲ್ಲ ಯಾಕೆ ಮಾಡ್ತಿದ್ದೀಯಾ, ಇದರಿಂದ ನಿನಗೆ ಏನು ಸಿಗುತ್ತೆ ಅಂತ ಕೇಳ್ತಾಳೆ. ಆಗ ಬಾನು, ನೀನು ಸ್ಟಾರ್ಟಿಂಗ್ ನಲ್ಲಿ ಅಬ್ಬಾಸ್ನ ಮದುವೆ ಆಗಿ ಬಂದಾಗ ನಾನು ನಿನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ಆಗ ನಾನು ನಿನಗೆ ರೆಸ್ಪೆಕ್ಟ್ ಕೊಡೋದಿದ್ದಾಗ ನೀನು ಅಬ್ಬಾಸ್ ನಿನ್ನ ಲವ್ ಮಾಡ್ತಿರೋ ವಿಷಯ ಹೇಳಿದೆ. ಇದರಿಂದ ನಿನಗೆ ಗೊತ್ತಿತ್ತು ನನ್ನ ಮತ್ತು ಅಬ್ಬಾಸ್ ನಡುವೆ ಜಗಳ ಆಗುತ್ತೆ ಅಂತ. ಆದ್ರೂ ನೀನು ಹೇಳಿದೆ, ಏಕೆಂದ್ರೆ ನಿನಗೆ ರೆಸ್ಪೆಕ್ಟ್ ಬೇಕಾಗಿತ್ತು. ಕೆಲವೊಮ್ಮೆ ಪ್ರೀತಿ ಮಾತ್ರ ಸಾಕಾಗಲ್ಲ, ರೆಸ್ಪೆಕ್ಟ್ ಕೂಡ ಬೇಕು ಅಂತ ಹೇಳ್ತಾಳೆ. ಈಗ ಸಾಯಿರಾಗೂ ಬಾನು ಸರಿ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ. ಹೀಗೆ ಒಂದು ದಿನ ಬಾನು ತಂದೆ ನಿಧನವಾಗುತ್ತೆ. ಅವರು ಸಾಯೋಕ್ಕಿಂತ ಮುಂಚೆ ಒಂದು ಲೆಟರ್ ಬರೆದಿರ್ತಾರೆ ಮತ್ತು ಅದರಲ್ಲಿ ಬಾನು ಮಾಡ್ತಿರೋದು ಸರಿ ಇದೆ, ಆಕೆ ತನ್ನ ಅಧಿಕಾರಕ್ಕಾಗಿ ಹೋರಾಡಬೇಕು ಅಂತ ಬರೆದಿರ್ತಾನೆ. ಇದನ್ನ ನೋಡಿ ಬಾನು ತುಂಬಾ ಭಾವುಕಳಾಗ್ತಾಳೆ. ಈ ಕಡೆ ಅಬ್ಬಾಸ್ಗೆ ತನ್ನ ಮಕ್ಕಳು ತನ್ನಿಂದ ದೂರವಾಗ್ತಿದ್ದಾರೆ ಅಂತ ಅನಿಸುತ್ತೆ. ಆದ್ರೂ ಆತನಿಗೆ ಆತನ ಈಗೋ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಅಬ್ಬಾಸ್ ವಾದ ಮಾಡ್ತಾ, ಮೊದಲಿನಿಂದಲೂ ಲಾ ಹೆಸರಲ್ಲಿ ಈ ದೇಶದಲ್ಲಿ ಇಸ್ಲಾಮಿಕ್ ಲಾಗಳನ್ನ ಚೇಂಜ್ ಮಾಡೋ ಪ್ರಯತ್ನ ನಡೀತಿದೆ. ಸ್ವಾತಂತ್ರ್ಯ ಸಿಕ್ಕಾಗ ನಮಗೆ ಕೆಲವು ಅಧಿಕಾರಗಳನ್ನ ಕೊಡಲಾಗಿತ್ತು. ನಾವು ನಮ್ಮ ಇಸ್ಲಾಮಿಕ್ ಕಾನೂನಿನ ಪ್ರಕಾರ ನಮ್ಮ ಸಂಪ್ರದಾಯಗಳನ್ನ ಪಾಲಿಸಬಹುದಾಗಿತ್ತು. ಆದ್ರೂ ಇಸ್ಲಾಮಿಕ್ ಲಾ ವಿರುದ್ಧ ಹೋಗಿ ಈ ಕೇಸ್ನ ಇಲ್ಲಿವರೆಗೆ ತರಲಾಗಿದೆ. ಈ ದೇಶದಲ್ಲಿ ಪಾರ್ಟಿಷನ್ಗೆ 2 ಸಮುದಾಯದವರ ಕೈ ಇದೆ. ಆದ್ರೆ ಲಾಯಲ್ಟಿ ಪ್ರೂವ್ ಮಾಡಬೇಕಿದ್ರೆ ಯಾವಾಗಲೂ ಮುಸ್ಲಿಮ್ಸರನ್ನ ಪ್ರಶ್ನಿಸಲಾಗುತ್ತೆ. ಇದು ನಮ್ಮ ಕಾನೂನು ಮತ್ತು ನಮ್ಮ ಸಮುದಾಯದವರ ವಿರುದ್ಧ ಮಾಡ್ತಿರೋ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತಾನೆ. ಈಗ ಪ್ರತಿವಾದವಾಗಿ ಬಾನು ಮಾತಾಡ್ತಾಳೆ. ಬಾನು ಮಾತಾಡ್ತಾ, ನಮ್ಮಲ್ಲಿ ಕಾಜಿ ಹೇಳಿದಂಗೆ ಅಥವಾ ಮೌಲ್ವಿ ಹೇಳಿದಂಗೆ ನಾವು ಕೇಳ್ತೀವಿ. ಅವರು ಏನು ಹೇಳ್ತಾರೋ ಅದೇ ಕಾನೂನು ಅಂತ ಒಪ್ಕೋತೀವಿ. ಆದ್ರೆ ಯಾರು ಆ ಕಾನೂನುಗಳನ್ನ ಸ್ವಂತವಾಗಿ ಓದಿ ತಿಳ್ಕೊಳ್ಳೋದಿಲ್ಲ. ಆದ್ರೆ ಕಾಜಿ ಹೇಳೋ ಹಾಗೆ ಅದರಲ್ಲಿ ಇಲ್ಲ. ಅವರು ಅವರ ಅನುಕೂಲಕ್ಕೆ ತಕ್ಕಂತೆ ಅದನ್ನ ಚೇಂಜ್ ಮಾಡ್ಕೋತಾರೆ. ನಾನು ತುಂಬಾ ಸಾರಿ ಇದನ್ನ ನಿಂದ್ರಿಸಬೇಕು ಅಂತ ಅನ್ಕೊಂಡೆ. ಆದ್ರೆ ಮುಂದೆ ಹೋಗಿ ನನ್ನ ಮಗಳ ಜೊತೆ ಹೀಗಾದ್ರೆ ಏನು ಮಾಡೋದು, ಮತ್ತು ನನ್ನ ಗಂಡು ಮಕ್ಕಳು ಕೂಡ ಮುಂದೆ ಯಾವುದೇ ಹುಡುಗಿ ಜೊತೆ ಹೀಗೆ ಮಾಡಿದ್ರೆ ಅಂತ ಯೋಚನೆ ಮಾಡಿ ಇಲ್ಲಿವರೆಗೆ ಫೈಟ್ ಮಾಡ್ತಾ ಇದ್ದೀನಿ. ಅಷ್ಟಕ್ಕೂ ನಮ್ಮಲ್ಲಿ ಯಾರಾದ್ರೂ ಕೊಲೆ ಮಾಡಿದ್ರೆ ಇಸ್ಲಾಮಿಕ್ ಲಾ ಪ್ರಕಾರ ಶಿಕ್ಷೆ ಕೊಡಲ್ಲ, ಅದು ಭಾರತದ ಕಾನೂನಿನ ಪ್ರಕಾರ ಆಗುತ್ತೆ. ಅದೇ ರೀತಿ ಈ ಕೇಸ್ ಕೂಡ ಕೋರ್ಟಲ್ಲಿ ಇತ್ಯರ್ಥ ಆಗ್ಬೇಕು, ಏಕೆಂದ್ರೆ ನಾನು ಕೂಡ ಇಂಡಿಯನ್ ಸಿಟಿಸನ್ ಅಂತ ಹೇಳ್ತಾಳೆ. ಈಗ ಇವರ ವಾದ ಪ್ರತಿವಾದವನ್ನ ಕೇಳಿದ ಜಡ್ಜ್ ತೀರ್ಪು ಕೊಡ್ತಾರೆ. ಇವರು, ನಾನು ಇಸ್ಲಾಮಿಕ್ ಲಾ ಮತ್ತು ಭಾರತದ ಕಾನೂನುಗಳನ್ನ ಪರಿಶೀಲನೆ ಮಾಡಿ ಈ ತೀರ್ಪು ಕೊಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ಕಮ್ಯುನಿಟಿಯನ್ನ ಡಿಸ್ರೆಸ್ಪೆಕ್ಟ್ ಮಾಡೋ ಉದ್ದೇಶ ಇಲ್ಲ. ನಾವು ಅವರ ಕಾನೂನಿಗೆ ಮರ್ಯಾದೆ ಕೊಡ್ತೀವಿ. ಆದ್ರೆ ಇಲ್ಲಿ ಒಬ್ಬ ತಾಯಿ ತನ್ನ ಮಕ್ಕಳ ಹಕ್ಕಿಗಾಗಿ ಹೋರಾಡ್ತಿದ್ದಾಳೆ. ಆಕೆ ಒಬ್ಬ ಭಾರತೀಯ ಪ್ರಜೆ. ಭಾರತದಲ್ಲಿ ಯಾವ ಪ್ರಜೆಗೂ ಅನ್ಯಾಯವಾಗಬಾರದು. ಅದಕ್ಕೆ ಭಾರತದ ನ್ಯಾಯ ಸಮಿತಿಯ ಆಧಾರದಲ್ಲಿ ಅಬ್ಬಾಸ್ ಲೈಫ್ ಟೈಮ್ ಬಾನುಗೆ ಮೇಂಟೆನೆನ್ಸ್ ಕೊಡಬೇಕು ಅಂತ ತೀರ್ಪು ಕೊಡ್ತಾರೆ. ಫೈನಲಿ ಬಾನು ಈ ಕೇಸ್ನ ಗೆದ್ದಿರ್ತಾಳೆ. ಬಾನುಗೆ ಈ ಕೇಸ್ನ ಗೆಲ್ಲೋಕೆ 10 ವರ್ಷಗಳ ಟೈಮ್ ಹಿಡಿದಿರುತ್ತೆ. ಈಗ ಬಾನು ತನ್ನ ಮಕ್ಕಳ ಜೊತೆ ಬೇರೆ ಮಕ್ಕಳಿಗೂ ಕುರಾನ್ನ ಪಾಠ ಮಾಡ್ತಿರ್ತಾಳೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.